ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದ್ದೀರಿ ಆರಾಮದ್ದೀರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಬರ್ರಿ ಇವತ್ತು ಭಾಳ ಜಲ್ದಿನೇ ಮತ್ತು ಭಾಳ ಈಸಿಯಾಗಿ ಮಾಡ್ಕೊಳ್ಳೋಂಥ ಎಗ್ ಬಿರಿಯಾನಿ ರೆಸಿಪಿನ ಹೇಳ್ಕೊಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಹಿಂಗೆ ಸಿಂಪಲಾಗಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಈಗ ಫಸ್ಟಿಗೆ ಒಂದು 6 ತತ್ತಿನ ಕುದಿಸ್ಕೊಂಡು ಅದು ಸ್ವಲ್ಪ ಕಟ್ ಮಾಡ್ಕೊಳತ್ತಿದ್ದೆ. ಇದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಬೇಕು. ಅದಕ್ಕೆ ಎಲ್ಲ ಕಡೆ ಕಟ್ ಮಾಡಿದ್ರೆ ಒಳಗೆಲ್ಲ ಹಿಡ್ಕೊತೈತಿ ಉಪ್ಪು ಖಾರ ಎಲ್ಲನೂ. ಅದಕ್ಕೆ ಅವು ಕಟ್ ಮಾಡಿ ಇಟ್ಕೊಳತ್ತಿದ್ದೆ. ಭಾಳ ಸಿಂಪಲಾಗಿ ಮಾಡ್ಬೋದು. ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗಂತೂ. ಅನ್ನ ಸಾಂಬಾರು ಎಲ್ಲ ಮಾಡ್ಕೊಳಕ್ಕಿಂತ ಇದು ಒಂದು ಮಾಡಿಬಿಟ್ರೆ ಜಲ್ದಿನೇ ಆಕತ್ತಂಥೇಳಿ ಇದನ್ನು ಮಾಡತ್ತೀನಿ ನೋಡ್ರಿ. ಅದಕ್ಕೆ ತತ್ತಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಖಾರ ಸ್ವಲ್ಪ ಅರಿಶಿಣ ಪುಡಿ ಇದೆಲ್ಲನೂ ಹಾಕಿಬಿಟ್ಟು ಇದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕು ತತ್ತಿ. ಅದಕ್ಕೆ ಇದನ್ನು ಫ್ರೈ ಮಾಡತ್ತೀನಿ ನೋಡ್ರಿ. ಮೊಟ್ಟೆ ಎಲ್ಲನೂ ಸೊಟ್ಟೆ ಬಿಡಿಸ್ಕೊಂಡು ಸ್ವಲ್ಪ ಕಟ್ ಮಾಡಿಬಿಟ್ಟು ಈಗ ಸ್ವಲ್ಪ ಉಪ್ಪು ಖಾರ ಮತ್ತು ಅರಿಶಿಣ ಪುಡಿ ಇದೆಲ್ಲನೂ ಹಾಕಿಬಿಟ್ಟು ಚಲೋತ್ತಿಗೆ ಫ್ರೈ ಮಾಡಿಬಿಟ್ರೆ ಮೊಟ್ಟೆನೂ ಸಪ್ಪೆ ಅನಿಸಲ್ಲ. ಅದಕ್ಕೆ ಇದು ಫ್ರೈ ಮಾಡಿಬಿಟ್ರೆ ಇದ್ರೊಳಗೆಲ್ಲನೂ ಎಣ್ಣೆ ಖಾರ ಉಪ್ಪು ಎಲ್ಲನೂ ಹಿಡ್ಕೋತದ ಮತ್ತು ಟೇಸ್ಟಿಯಾಗಿರೋ ಹತ್ತದ. ಅದಕ್ಕೆ ಇವೆಲ್ಲನೂ ಚಲೋತ್ತಿಗೆ ಫ್ರೈ ಮಾಡ್ಕೋಬೇಕು. ತತ್ತಿ ಎಲ್ಲನೂ ಸ್ವಲ್ಪ ಫ್ರೈ ಆದಮೇಲೆ ಭಾಳ ಜಾಸ್ತಿ ಮಾಡಬಾರ್ದು, ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆದಮೇಲೆ ಇದನ್ನು ತಗೊಂಡ್ಬಿಡೋನು. ಭಾಳ ಸಿಂಪಲ್ ಮಾಡೋದಿದು. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಭಾಳ ಈಸಿ, ಭಾಳ ಜಲ್ದಿನೇ ಆಗಿಬಿಡ್ತೈತಿ. ಬ್ಯಾಚುಲರ್ಸ್ ಎಲ್ಲನೂ ಮಾಡ್ಕೋಬೋದು. ಭಾಳ ಈಸಿ ಅನ್ನಿಸ್ತೈತಿ ಮಾಡೋಕ್ಕೆ. ಅದಕ್ಕೆ ಇದನ್ನು ಮೊದಲು ತತ್ತಿ ಎಲ್ಲನೂ ಫ್ರೈ ಮಾಡ್ಕೊಂಡು ಇದನ್ನು ತಗೊಂಡ್ಬಿಡೋದು ಒಂದು ಪ್ಲೇಟಿಗೆ. ಸ್ವಲ್ಪ ಫ್ರೈ ಆದರೆ ಸಾಕು. ಇದನ್ನು ತತ್ತಿ ಎಲ್ಲನೂ ತಕ್ಕೊಳ್ಳೋನು. ಒಂದು ಮೊಟ್ಟೆ ಒಡೆದೇ ಹೋಯ್ತು ಅದರೊಳಗೆ. ಇದನ್ನು ಪೂರ್ತಿ ಎಲ್ಲನೂ ತೆಗೆದ್ಬಿಟ್ಟು ಅದೇ ಕುಕ್ಕರ್ಗೆ ಈಗ ಎಣ್ಣೆ ಹಾಕ್ಕೊಳತ್ತೀನಿ. ಇನ್ನೂ ಸ್ವಲ್ಪ ನಾವು ಬಿರಿಯಾನಿ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕು ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಎಲ್ಲನೂ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಪಲಾವ್ ಎಲೆ ಚಕ್ಕೆ ಮೊದಲಿಗೆ ಚಕ್ಕೆ ಹಾಕೀನಿ ಮತ್ತು ಆಮೇಲೆ ಲವಂಗ, ಬಿರಿಯಾನಿಗೆ ಏನೇನು ಮಸಾಲ ಉಪಯೋಗಿಸ್ತಿಲ್ಲ ಅದನ್ನೆಲ್ಲನೂ ಚಕ್ರ ಮೊಗ್ಗ ಮತ್ತು ಪಲಾವ್ ಎಲೆ ಸ್ವಲ್ಪ ಜೀರಿಗೆ ಇದೆಲ್ಲನೂ ಹಾಕ್ಕೋಬೇಕು. ಬಿರಿಯಾನಿಗೆ ಏನೇನು ಮಸಾಲ ಮಿಕ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನೆಲ್ಲನೂ ಹಾಕ್ಕೋಬೇಕು. ಸ್ಪೈಸಸ್ ಅವೆಲ್ಲನೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡೀನಿ. ಹಸಿಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಉಳ್ಳಾಗಡ್ಡಿನ ಹಾಕ್ಕೋಬೇಕು. ಒಂದು ಸ್ವಲ್ಪ ದಪ್ಪ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಜಾಸ್ತಿ ಈರುಳ್ಳಿ ಹಾಕಿ ಚಲೋತ್ತಿಗೆ ಸ್ವಲ್ಪ ಕಂದು ಬಣ್ಣ ಬರೋಂಗೆ ಹುರಿದ್ರೆ ಬಿರಿಯಾನಿ ಟೇಸ್ಟ್ ಸೂಪರಾಗಿರ್ತೈತಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. ಅದನ್ನು ಇದ್ರೊಳಗೆ ಹಾಕ್ಕೊಳ್ತೀನಿ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚಲೋತ್ತಿಗೆ ಫ್ರೈ ಆಗಲಿದೆ ಎಲ್ಲನೂ. ಶುಂಠಿದೆಲ್ಲ ಹಸಿ ವಾಸನೆ ಹೋಗ್ಬೇಕಲ್ಲ ಶುಂಠಿ ಬೆಳ್ಳುಳ್ಳಿದು. ಅದಕ್ಕೆ ಅದನ್ನು ಪೂರ್ತಿ ಫ್ರೈ ಆಗಂಗೆ ಹುರಿದ್ಬಿಟ್ಟು ಈಗ 1 ಟಮಾಟೆ ಹಾಕ್ಕೊಂಡಿನಿ. ಟಮಾಟಿನ ಚಲೋತ್ತಿಗೆ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆಮೇಲೆ ಇದಕ್ಕೆ 1 ಸ್ಪೂನ್ ಖಾರ ಪುಡಿ ಹಾಕ್ಕೊಳತ್ತೀನಿ. ಖಾರ ಪುಡಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ನೋಡ್ಕೊಂಡು ಖಾರ ಹಾಕ್ಕೋಬೇಕು. 1 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ಧನಿಯಾ ಪುಡಿ ಇದು ಗರಂ ಮಸಾಲ ಐತಿ. ಗರಂ ಮಸಾಲನ ಇದನ್ನು ಮನೆಯಾಗೆ ರೆಡಿ ಮಾಡಿದ್ದು. ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎರಡೂ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಲೋತ್ತಿಗೆ ಫ್ರೈ ಮಾಡ್ಬೇಕು ನೋಡ್ರಿ. ಚಲೋತ್ತಿಗೆ ಮಿಕ್ಸ್ ಆಗಬೇಕಿದೆ ಎಲ್ಲನೂ. ಉಳ್ಳಾಗಡ್ಡಿ ಮಸಾಲೆ ಎಲ್ಲನೂ ಎಷ್ಟು ಚಲೋತ್ತಿಗೆ ಫ್ರೈ ಮಾಡ್ತೀವಿ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಬರ್ತೈತೆ ನೋಡ್ರಿ. ಇದು ಮೊಟ್ಟೆ ಬಿರಿಯಾನಿ ಚಿಕನ್ ಬಿರಿಯಾನಿ ಹಿಂಗೇ ಸ್ವಲ್ಪ ಚಲೋತ್ತಿಗೆ ಒಗ್ಗರಣೆ ಹೊಡೆಯಾಗ ಚಲೋತ್ತಿಗೆ ಮಿಕ್ಸ್ ಮಾಡಿ ಚೆಂದಿಗೆ ಕುದಿಸ್ಬೇಕು. ಈಗ ಅಷ್ಟು ಮಿಕ್ಸ್ ಆದಮೇಲೆ ಟಮಾಟೆ ಎಲ್ಲನೂ ಮಿಕ್ಸ್ ಆದಮೇಲೆ ಒಂದು 3-4 ಸ್ಪೂನ್ ಆಗಷ್ಟು ಮೊಸರು ಹಾಕ್ಕೊಂಡಿನಿ. ಮೊಸರು ಹಾಕಿಬಿಟ್ಟು ಚಲೋತ್ತಿಗೆ ಮಿಕ್ಸ್ ಮಾಡಬೇಕು. ಪೂರ್ತಿ ಎಲ್ಲನೂ ಮಿಕ್ಸ್ ಆಗಿ ಅದು ಸ್ವಲ್ಪ ಕುದಿಬೇಕು. ಸೈಡಿಗೆಲ್ಲನೂ ಎಣ್ಣೆ ಬಿಡಬೇಕು. ಆ ಥರ ಮಿಕ್ಸ್ ಆಗ್ಬೇಕು ನೋಡ್ರಿ. ಒಗ್ಗರಣೆ ಎಲ್ಲ ಚಲೋತ್ತಿಗೆ ಮಿಕ್ಸ್ ಆದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಹಾಕದ್ಲ ಆವಾಗ 2 ಗ್ಲಾಸಿಗೆ 4 ಗ್ಲಾಸ್ ನೀರಾಗಟ್ಟು ನೀರು ಹಾಕ್ಕೊಂಡಿನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿನಿ. ನೀರು ಚಲೋತ್ತಿಗೆ ಕುದಿಬೇಕು. ಅದೆಲ್ಲ ನೀರು ಚಲೋತ್ತಿಗೆ ಕುದ್ಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಈಗ ಹಾಕ್ಕೊಳತ್ತೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿನಿ. ಅದಕ್ಕೆ 4 ಗ್ಲಾಸ್ ನೀರು ಹಾಕ್ಕೊಂಡು
ಇದನ್ನೆಲ್ಲನೂ ಚಲೋತ್ಗೆ ಮಿಕ್ಸ್ ಮಾಡಬೇಕು. ಅಕ್ಕಿ ತೊಳೆದು ಹಾಕಿ ಇದೆಲ್ಲನೂ ಚಲೋತ್ಗೆ ಮಿಕ್ಸ್ ಮಾಡಿ ಈಗ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋತ್ಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಿಗೆ ತತ್ತಿ ಹಾಕಬೇಕು. ತತ್ತಿ ಹಾಕಿಬಿಟ್ಟು ಮಿಕ್ಸ್ ಮಾಡಬಾರ್ದು, ಅದು ಎಲ್ಲ ಕೆಳಗೆ ಹೋಗಿ ಕೂತ್ಬಿಡುತ್ತೆ. ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಅವು ಹಾಕ್ಕೋಬೇಕು. ಫ್ರೈ ಮಾಡ್ಕೊಂಡಿರೋ ಮೊಟ್ಟೆ ಎಲ್ಲನೂ ಹಾಕಿಬಿಟ್ಟು ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಸಲ್ ಬರಬೇಕಿದು. ಸಣ್ಣ ಉರಿ ಒಳಗೆ ಇಟ್ಟೀನಿ. ಸ್ವಲ್ಪ ಸ್ಲೋ ಇಟ್ಟು ಗ್ಯಾಸ್ ಸ್ಲೋ ಇಟ್ಬಿಟ್ಟು ಒಂದು 3 ವಿಸಲ್ ಬಂದರೆ ಸೂಪರಾಗಿ ಮತ್ತು ಈಸಿಯಾಗಿ ಮಾಡ್ಕೊತ ಒಂದು 10 ನಿಮಿಷ ಆದರೆ ಆಯಿತು. ಒಂದು 20 ನಿಮಿಷ ಒಳಗೆ ಈ ಬಿರಿಯಾನಿ ಮಾಡ್ಕೊಂಡೇ ಬಿಡ್ಬೋದು. ಎಷ್ಟು ಚೆನ್ನಾಗಿ ಉದುರಾಗಿ ರೆಡಿ ಆಯಿತು. ಇದನ್ನು ಪೂರ್ತಿಯಾಗಿ ಒಮ್ಮೆಲೆ ಮಿಕ್ಸ್ ಮಾಡಬಾರ್ದು. ಕುಕ್ಕರ್ನ ಅದನ್ನು ಓಪನ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನಿಧಾನವಾಗಿಯೇ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಕೆಳಗಿಂದ ಮ್ಯಾಗೆಲ್ಲ ಮಾಡಿಬಿಟ್ರೆ ತತ್ತಿನೂ ಹೊಡಿತಾವೆ ಮತ್ತು ಅನ್ನನೂ ಮೆತ್ತಗಾಕ್ಕದ. ಉದುರಾಗಿ ಭಾಳ ಚೆಂದಾಗಿತ್ತು ಬಿರಿಯಾನಿ. ಈ ಥರ ಉದುರಾಗಿ ರೆಡಿ ಆಯ್ತು ನೋಡಿ. ಒಂದು 10-15 ನಿಮಿಷ ಆದರೆ ಸಾಕು, ಇದು ರೆಡಿನೇ ಆಗಿಬಿಡ್ತೈತೆ ಬಿರಿಯಾನಿ. ಈಗ ಪ್ಲೇಟಿಗೆ ಹಾಕ್ಕೊಂಡು ಊಟ ಮಾಡ್ತೀವಿ ನಾವು. ಅರ್ಜೆಂಟಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಭಾಳ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೋಡ್ರಿ. ಇದು ಭಾಳ ಈಸಿ ಆಕ್ಕದ ಮತ್ತು ಜಲ್ದಿನೇ ಆಕ್ಕದ ಇದು ಬಿರಿಯಾನಿ. ಅದಕ್ಕೆ ಮಾಡ್ಕೊಂಡು ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಳಿ ಹೆಂಗಾಯಿತು ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.